ಹೇ ಹಾಯ್ ಎವ್ರಿವನ್, ಹ್ಯಾಪಿ ವೀಕೆಂಡ್. ನಾನು ನಿಮ್ ಪ್ರೀತಿ. ನಾನು ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಇವತ್ತೊಂದು ಚೆನ್ನಾಗಿ ಒಂದು ಶಾಪಿಂಗ್ ಮಾಡಿ ಒಂದು ಚಲೋ ಅರ್ಬಿ ತಗೊಂಡು ಮನೆಗೆ ಹೋದ್ರಾಯ್ತು ಅಂತ ಖುಷಿಯಿಂದ ಶಾಪಿಂಗ್ ಅಂತ ನಾನಿವತ್ತು ಬಂದಿರೋ ಪ್ಲೇಸು ಮೆಜೆಸ್ಟಿಕ್ ಹತ್ರ ಅಲಂಕಾರ ಪ್ಲಾಜಾ. ಅಲ್ಲಿ ಚೆನ್ನಾಗಿ ಡ್ರೆಸ್ಸಸ್ ಎಲ್ಲ ಸಿಗ್ತಾವ ವಿದಿನ್ ಬಜೆಟ್ ಅಲ್ಲಿ ರೀ. ಎಕ್ಸ್ಟ್ರಾ ಬಜೆಟ್ ಹಾಕಿ ಹೋಗೋದು ಅಂತ ನಾನು ಚೂಸ್ ಮಾಡ್ಕೊಂಡು ಆದ್ರೆ ಹೇಳ್ತೀನಿ ಬರ್ಬೇಕಾದ್ರೆ ಅನ್ಕೊಂಡಿರ್ಲಿಲ್ಲ. ಇಷ್ಟು ಕೊಂಡ ಟ್ರಾಫಿಕ್ ಅದಲ್ಲ ಇಲ್ಲಿ. ಅಪ್ಪ, ನಾನ್ ಅನ್ಕೊಂಡ ಸ್ಯಾಟರ್ಡೆ ಸ್ಟಾರು ಮಂದಿರಂಗಿಲ್ಲ ಅಂತೇಳಿ ಬರಾಕ ನನಗೆ ಅರ್ಧ ತಾಸ್ ಮ್ಯಾಗ ತಗೋತ್ರಿ ಇದ. ಅಯ್ಯಯ್ಯೋ, ಏನಿಲ್ಲ ಅರ್ಧ ತಾಸಲ್ಲ, ಆಲ್ಮೋಸ್ಟ್ ಆಲ್ 1 ಅವರ್ ಅಂತೂ ತಗೊಳದ. ಹೆವಿ ಟ್ರಾಫಿಕ್ ಇದೆ, ನೀವೇ ನೋಡ್ಬೋದು ಇಲ್ಲಿ. ಕಮ್ಯುನಿಟಿ ಯೂನಿವರ್ಸ್ ಅವಾಗಿಂದ ಹೋಗ್ತಾನೆ ಇದಾವ. ಇನ್ನೊಂದ್ ಚೆನ್ನಾಗಿ ಕಿಕ್ಕಡಾಗಿರೋ ಡ್ರೆಸ್ ತಗೋಬೇಕಂತ ತುಂಬಾ ಖುಷಿಯಿಂದ ಬಂದಿದ್ದೀನಿ. ನೋಡೋಣ ಒಳಗಡೆ ಹೋಗಿ ಒಂದ್ ಚಲೋ ಡ್ರೆಸ್ ಸಿಗತ್ತಂತೆ. ಸಿಗಿಲ್ಲ ಅಂದ್ರೆ ಏನಿಲ್ಲ, ಹೀಗೆ ಬಿಟ್ಟು ಬೇರೆ ಮಾರ್ಕೆಟ್ ಹೋಗಿ ತಗೊಂಡ್ ಬರೋದು ಅಷ್ಟೇ, ಮತ್ತೇನಿಲ್ಲ. ಇಟ್ಸ್ ಓಕೆ ಎನಿ ಹೌ, ಬಿಕಾಸ್ ಐ ಹ್ಯಾವ್ ಲಾಟ್ ಆಫ್ ವೀಕೆಂಡ್ ಟು ಸ್ಪೆಂಡ್ ಆನ್ ಎವ್ರಿಥಿಂಗ್. ಸೊ ಇವತ್ತು ನನ್ನ ಜೊತೆ ನೀವೆಲ್ಲ ಜಾಯಿನ್ ಆಗಿ ಶಾಪಿಂಗಿಗೆ. ನಾನಂತೂ ಇವತ್ತು ಫುಲ್ ಡಿಸೈಡ್ ಆಗಿದ್ದೆ, ಏನೇ ಆಗಲಿ ಇವತ್ತು ಕಾಲು ನೋವು ಬಂದರೂ ಪರವಾಗಿಲ್ಲ, ಎಲ್ಲ ಅಂಗಡಿ ಅಡ್ಡಾಡಿ ಹೋಗಲೇಬೇಕು ಅಂತ. ಸಿಕ್ಕಾಪಟ್ಟೆ ಶಾಪ್ಸು ಎಲ್ಲ ಕಡೆನೂ ಮಸ್ತ್ ಇದಾವ. ಯಾವ ಅಂಗಡಿ ಹೋಗಬೇಕು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಫೈನಲ್ ಹಂಗೆ ನೋಡಿ ಯಾವುದೋ ಒಂದು ಅಂಗಡಿ ನುಗ್ಗಿದ. ಫಸ್ಟಿಗೆ ಕಣ್ಣು ಅಂಗಡಿ ಮುಂದೆ ಹಾಕಿರೋ ಗೊಂಬೆ ಮೇಲೆ ಹೋಗುತ್ತೆ. ಆ ಡ್ರೆಸ್ ಅಂತೂ ಇಷ್ಟು ಮಸ್ತ್ ಆಗಿರುತ್ತೆ. ಆಗ ಅನ್ಸುತ್ತಾ ಓಕೆ, ನಾವು ತಗೊಳ್ಳೋ ಡ್ರೆಸ್ಸು ಇದೇ ಥರ ಗೊಂಬೆಗೆ ಹಾಕಿರೋ ಥರ ಕಿಟ್ಕಿಡಕ್ಕೆ ಅನ್ಸಿದ್ರೆ ಚೆನ್ನಾಗಿರುತ್ತಲ್ಲ ಅನ್ಕೊಂಡು ಹೋಗ್ಬಿಟ್ಕೊಂಡು ಒಳಗಡೆ ಹೋಗೋದು. ಬಟ್ ರಿಯಾಲಿಟಿ ಯಾರಿಗೆ ಗೊತ್ತು ಹೆಂಗಾಗತ್ತೆ. ಎಷ್ಟು ಆಪ್ಷನ್ಸ್ ಇರ್ತಾವ, ಯಾವ ತಗೊಳ್ಳಿ ಬಿಡಲಿ ಅನ್ನೋದೇ ಗೊತ್ತಾಗಲ್ಲ. ಆದರೂ ಬೆಂಗಳೂರೊಳಗೆ ಶಾಪಿಂಗ್ ಮಾಡಬೇಕು ಅಂದ್ರೆ ಸ್ವಲ್ಪ ಬಾರ್ಗೇನಿಂಗ್ ಚಲೋ ಬರಲೇಬೇಕು, ಇಲ್ಲಾಂದ್ರೆ ಮಳ್ಳ ಆಗ್ಬಿಡ್ತೀವಿ. ಅದೇ ಹೇಳ್ತಾರಲ್ಲ, ಮಾತು ಬಲ್ಲವನಿಗೆ ಮೋಸವಿಲ್ಲ ಅಂತ. ಹಾಗೆ ನೋಡ್ರಿ ಎಷ್ಟು ಕಲೆಕ್ಷನ್ ಅಂತ ಹೆವಿ ಮಸ್ತ್ ಇದಾವ ಇಲ್ಲಿ. ಯಾರಾದರೂ ತಗೋಬೇಕಂದ್ರೆ ಇಲ್ಲೇ ಬರ್ರಿ, ಯಾಕಂದ್ರೆ ಇವರು ಮಸ್ತ್ ಸಜೆಸ್ಟ್ ಮಾಡ್ತಾರ. ಈ ಓನರ್ ಅಂತೂ ಮಸ್ತ್ ಕಲೆಕ್ಷನ್ ಇಟ್ಕೊಂಡಿದ್ದಾರೆ. ನಂಗಂತೂ ಫುಲ್ ಇಷ್ಟ ಆಯಿತು. ಸೊ ಫೈನಲಿ ಶಾಪಿಂಗ್ ಮುಗಿಸ್ದ. ಮಳೆಗಾಲ ಬೇರೆ, ಎಲ್ಲಿ ಮಳೆಯೊಳಗೆ ಸಿಕ್ಕಾಕೊಳ್ಳುತ್ತೆ, ಜಲ್ದಿನೇ ಸ್ಟಾರ್ಟ್ ಮಾಡ್ದ. ಆದ್ರೂ ಮಳೆಯೊಳಗೆ ಸಿಕ್ಕೊಂಡ ಬಿಟ್ಟ. ರಪ್ ಅಂತ ಮಳೆ ಒಳಗೆ ಅರ್ಧ ಅಂಗಿನ ತೋಯ್ತು. ಆದ್ರೂ ನಾನು ಹೊಸ ಅಂಗಿ ಏನೋ ಆಗ್ಬಾರ್ದು ಅಂತೇಳಿ ಗಟ್ಟಿಗೆ ಹಿಡ್ಕೊಂಡಿದ್ದ. ಈ ಮಳೆಗಾಲಕ್ಕೆ ಹೊಟ್ಟೆ ಹಸಿವಿಗೆ ಏನು ಸಂಬಂಧ ಅಂತ ಗೊತ್ತಿಲ್ಲ. ಮಳೆ ಬಂದ್ರೆ ಸಾಕು ಹೊಟ್ಟೆ ಒಳಗೆ ಕಿಲಿಮೀರು ಓಡಾಡ್ದಂಗೆ ಅನಿಸ್ತಿರತ್ತ. ಮತ್ತೆ ಕೇಳ್ತೀರಾ, ಒಂದು ಬಿಸಿ ಬಿಸಿ ಸಮೋಸ, ಅದ್ರ ಜೊತೆ ಒಂದು ಟೀ ಕುಡ್ಕೊಂಡು ವೆದರ್ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ದೆ. ಮಳೆ ನಿಲ್ಲೋವರೆಗೂ. ಫೈನಲಿ ಮಳೆ ನಿಂತಮೇಲೆ ಮನೆಗೆ ಬಂದು ರೀಚ್ ಆದ. ಸೊ ದಿಸ್ ಇಸ್ ಹೌ ಮೈ ವೀಕೆಂಡ್ ವೆಂಟ್. ಸೊ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ವಿತ್ ಮೀ ಆ್ಯಂಡ್ ಸಿ ಯು ಟುಮಾರೋ. ಬೈ, ಟೇಕ್ ಕೇರ್.